ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಅವರಿಬ್ರು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಗಳು. ಒಬ್ಬರು ಕೆಪಿಸಿಸಿ ಅಧ್ಯಕ್ಷರ ಸಹೋದರ, ಇನ್ನೊಬ್ಬರು ಗೃಹ ಸಚಿವರು. ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರು ಆಗಿದ್ದವರು. ಈಗ ಆ ಒಂದು ಕಾರಣಕ್ಕೆ ಅವರಿಬ್ರು ಕೂಡ ಬದ್ಧ ವೈರಿಗಳಾಗ್ಬಿಟ್ರ ಅನ್ನುವಂತ ಅನುಮಾನಕ್ಕೆ ಪುಷ್ಟಿ ಬಂದಿದೆ. ಅದರ ಹಿಂದೆ ಒಂದು ಸ್ಫೋಟಕ ಕಾರಣವಿದೆ. IPS ಅಧಿಕಾರಿ ಪ್ರಕರಣ ಇದೆ. ಇಷ್ಟಕ್ಕೂ ಏನದು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ DCM DK ಶಿವಕುಮಾರ್ ಹಾಗೂ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರಿಬ್ಬರು ಕೂಡ ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಗಳು. ಅವರೆಂದೂ ಕೂಡ ಕಾಂಗ್ರೆಸ್ ವಿರುದ್ಧ ನಡೆದುಕೊಂಡವರಲ್ಲ. ಹಾಗೆಯೇ ಈಗ DCM DK ಶಿವಕುಮಾರ್ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿದ್ರೆ, ಪರಮೇಶ್ವರ್ ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಇಲ್ಲಿ ಸಾಮ್ಯತೆ ಅಂದ್ರೆ ಈ ಇಬ್ಬರ ಅವಧಿಯಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಆದರೆ ಈ ಇಬ್ಬರ ಅಧ್ಯಕ್ಷಗಿರಿ ಅವಧಿಯಲ್ಲಿ CM ಆಗಿದ್ದು ಮಾತ್ರ ಸಿದ್ದರಾಮಯ್ಯ. ಈ ಇಬ್ಬರು CM ಆಗೇ ಇಲ್ಲ. ಈಗ ಅಸಲಿ ವಿಷಯವೇನೆಂದ್ರೆ, ಈ ಇಬ್ಬರ ಮಧ್ಯೆ ವೈಮನಸ್ಸು ಬೆಳೆದಿದೆಯಾ ಅನ್ನುವಂತ ಅನುಮಾನ ಹುಟ್ಟಿಕೊಂಡಿದೆ. ಇದಕ್ಕೆ ಪರಮೇಶ್ವರ್ ಅವರೇ ಪುಷ್ಟಿಯನ್ನ ನೀಡಿದ್ದಾರೆ. ಇಷ್ಟಕ್ಕೂ ಈ ಇಬ್ಬರೂ ನಾಯಕರ ಮಧ್ಯೆ ಎದುರಾಗಿರುವಂತ ವೈಮನಸ್ಸಾದ್ರೂ ಏನು ಅಂತ ಹೇಳಿ ನೋಡೋದಾದ್ರೆ, ಅದೊಂದು ಹೈ ಪ್ರೊಫೈಲ್ ಪ್ರಕರಣ. ಅದೇನಂದ್ರೆ, ಇಟ್ ಈಸ್ ನನ್ ಅದರ್ ದ್ಯಾನ್ IPS ಅಧಿಕಾರಿ ರಾಮಚಂದ್ರ ರಾವ್ ಅವರದ್ದು ಎನ್ನಲಾದಂತಹ ವಿಡಿಯೋ ಪ್ರಕರಣ. ಹೌದು, ರಾಮಚಂದ್ರ ರಾವ್ ಅವರನ್ನ ಅಮಾನತು ಮಾಡುವಂತಹ ಮೊದಲು ಪ್ರತಿಕ್ರಿಯಿಸಿದಂತಹ DK ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದ DK ಸುರೇಶ್ ಅವರು ಖಾರವಾಗಿ ಪ್ರತಿಕ್ರಿಯಿಸಿದ್ರು. ಹೀಗೆ ಪರಮೇಶ್ವರ್ ಅವರನ್ನ ಕಾಲಿಡಿದಿದ್ರು. ರಾಮಚಂದ್ರ ರಾವ್ ಅವರನ್ನ ಅಮಾನತು ಮಾಡಲಾಗುವುದು ಅಂತ ಹೇಳಿದಂತಹ ಪ್ರಶ್ನೆಗೆ ಪ್ರತಿಕ್ರಿಯಿಸಿದಂತಹ ಸುರೇಶ್, ಅದನ್ನೆಲ್ಲ ಪರಮೇಶ್ವರ್ ಅವರನ್ನೇ ಕೇಳಿ, ಅವರಿಗೆ ರಾಮಚಂದ್ರ ರಾವ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಲೇವಡಿಯನ್ನ ಮಾಡಿದ್ರು. ಒಟ್ಟಾರೆ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶದಲ್ಲೇ ಸದ್ದು ಮಾಡ್ತಾ ಇರುವಂತಹ IPS ಅಧಿಕಾರಿ ರಾಮಚಂದ್ರ ರಾವ್ ಅವರದ್ದು ಎನ್ನಲಾದಂತಹ ಪ್ರಕರಣಕ್ಕೆ ಸಂಬಂಧಿಸಿ ಪರಮೇಶ್ವರ್ ಹಾಗೂ DK ಸುರೇಶ್ ಅವರು ಯಾಕೆ ಸಂಘರ್ಷಕ್ಕೆ ಇಳಿದಿದ್ದಾರೆ ಎನ್ನುವುದೇ ಸದ್ಯದ ಪ್ರಶ್ನೆಯಾಗಿದೆ. ಇದಕ್ಕೆಲ್ಲ ಅವರಿಬ್ಬರೇ ಉತ್ತರಿಸಬೇಕಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.